ಆತ ಒಂದು ದಶಕದ ನಂತರ ಎಂಟ್ರಿ ಕೊಟ್ಟ ಒಂದೇ ತಿಂಗಳಲ್ಲಿ ಎನ್ಕೌಂಟರ್ಗೆ ಬಲಿಯಾದ. ನಕ್ಸಲರು ಎಂಟ್ರಿ ಆಗ್ತಾ ಇದ್ದಂತೆ ಖಾಕಿ ಪಡೆಗೆ ಮಾಹಿತಿ ಸಿಕ್ಕಿತ್ತು. ಇದೀಗ ನಾಯಕನಿಲ್ಲದ ಕೆಂಪು ಉಗ್ರರ ಪಡೆ ತಂಡ ಹೊಡೆದ್ಬಿಟ್ಟಿದೆ. ಹಾಗಿದ್ರೆ ಎಎನ್ಎಫ್ ಕೂಬಿಂಗ್ ಬೇಟೆಗೆ ನಕ್ಸಲ್ ಪಡೆ ನಲುಗಿದ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಿಕ್ರಮ್ ಗೌಡ ಹತ್ಯೆಗೆ ಬೆಚ್ಚಿ ಬಿದ್ದ ನಕ್ಸಲ್ ಪಡೆ. ನಾಲ್ಕು ದಿನದಿಂದ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬೀಡು ಬಿಟ್ಟಿರೋ ಪೊಲೀಸರು. ಕೈಯಲ್ಲಿ ಗನ್, ಬುಲೆಟ್ ಪ್ರೂಫ್ ಜಾಕೆಟ್, ಎಲ್ಲಿ ಅಡಗಿದ್ದು ಬಿಡೋದಿಲ್ಲ ಅನ್ನೋ ವಾಕ್ಯ. ಈ ಅಲರ್ಟ್ಗೆ ಕಾರಣವೇ ನಕ್ಸಲ್ ನಾಯಕನ ಹತ್ಯೆ. ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್ಗೆ ಇಡೀ ನಕ್ಸಲ್ ಪಡೆ ತಂಡ ಹೊಡೆದಿದೆ. ಈಗ ನಾವಿಕನಿಲ್ಲದ ದೋಣಿ ಅಂತಾಯ್ತು ನಕ್ಸಲ್ ಪಡೆ. ನಕ್ಸಲ್ ಪಡೆಯ ಮುಂದಿನ ನಾಯಕ ಯಾರು ಅಂದ್ರೆ ಯಾರೊಬ್ಬರೂ ಇಲ್ಲ. 2000 ಇಸವಿಯಲ್ಲಿ ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡದ ಬೆಳ್ತಂಗಡಿ ಭಾಗ, ಶಿವಮೊಗ್ಗದ ತೀರ್ಥಹಳ್ಳಿ, ಆಗುಂಬೆ ಭಾಗದಲ್ಲಿ ಮೈಸೂರು ಮೂಲದ ಸಾಕೇತ್ ರಾಜನ್ ನೇತೃತ್ವದಲ್ಲಿ ನಕ್ಸಲ್ ಚಟುವಟಿಕೆ ಸದ್ದಿಲ್ಲದೆ ಶುರುವಾಯಿತು. ಅಲ್ಲಿಂದ ಇಲ್ಲಿವರೆಗೆ ಕರುನಾಡಲ್ಲಿ ನಕ್ಸಲ್ ಪಡೆ ಹಿಸ್ಟರಿ ನೋಡೋದಾದ್ರೆ ಇಸವಿಯಲ್ಲಿ ಸಾಕೇತ್ ರಾಜನ್ ನೇತೃತ್ವದಲ್ಲಿ ನಕ್ಸಲ್ ಚಟುವಟಿಕೆ ಆರಂಭವಾಯಿತು. ಆದ್ರೆ 5 ವರ್ಷದಲ್ಲಿ ಸಾಕೇತ್ ರಾಜನ್ ಎನ್ಕೌಂಟರ್ಗೆ ಬಲಿಯಾದ. 1 ದಶಕದ ಹಿಂದೆ ಬಿಜಿ ಕೃಷ್ಣಮೂರ್ತಿ ವಿಕ್ರಮ್ ಗೌಡ ನೇತೃತ್ವ ವಹಿಸಿಕೊಂಡ್ರು. ಪಶ್ಚಿಮ ಘಟ್ಟಗಳಲ್ಲಿ ಬೆಂಬಲ ಸಿಗದೆ ಕೇರಳದತ್ತ ಮುಖ ಮಾಡಿದ್ರು. ಅಲ್ಲಿ ಹೈ ಅಲರ್ಟ್ ಇದ್ದು ಎಎನ್ಎಫ್ ಪಡೆ ನಿತ್ಯ ಕೂಪಿಂಗ್ ನಡೆಸ್ತಿದ್ರು. ಬಿಜಿ ಕೃಷ್ಣಮೂರ್ತಿ ಶರಣಾಗತಿಯಾದ್ರು. 1 ದಶಕದ ನಂತರ ವಿಕ್ರಮ್ ಗೌಡ, ಮುಂಡುಗಾರು ಲತಾ, ಜಯಣ್ಣ, ವನಜಾಕ್ಷಿ, ಸುಂದ್ರಿ ಸೇರಿ ಎಲ್ಲರೂ ಕರ್ನಾಟಕಕ್ಕೆ ವಾಪಸ್ಸಾದ್ರು. ಇನ್ನೇನು ಸಂಘಟನೆ ಮಾಡಬೇಕು ಅಂದಾಗ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾದ. ಇನ್ನು ಹೊಸ ಮುಖಗಳು ನಕ್ಸಲ್ ಚಟುವಟಿಕೆಯಲ್ಲಿ ನಿರಾಸಕ್ತಿ ಹೊಂದಿವೆ ಅನ್ನೋ ಸ್ಥಳೀಯ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ. ಕಡೆಗುಂದಿಯಲ್ಲಿ ಮುಂಡಗಾರು ಲತಾ ಟೀಮ್ ಭೇಟಿ ಕೊಡ್ತಿದ್ದಂತೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಎವ್ರಿಯಾ ಯು ಬೆಸ್ಟ್ ಎಕ್ಸಾಂಪಲ್. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗ್ತಾ ಇದ್ದಂತೆ ಕೊಡಗು ಜಿಲ್ಲೆಯಲ್ಲೂ ಎಎನ್ಎಫ್ ಹಾಗೂ ಪೊಲೀಸರು ಅಲರ್ಟ್ ಆಗಿಬಿಟ್ಟಿದ್ದಾರೆ. ಈ ಹಿಂದೆ ಹಲವು ಬಾರಿ ಕೊಡಗು ಜಿಲ್ಲೆಯ ಗಡಿ ಭಾಗದಲ್ಲಿ ನಕ್ಸಲರು ಕಾಣಿಸಿಕೊಂಡಿದ್ರಿಂದ ಹದ್ದಿನ ಕಣ್ಣಿಡಲಾಗಿದೆ. ಹಾಗಿದ್ರೆ ಈ ಹಿಂದೆ ನಕ್ಸಲರು ಎಲ್ಲೆಲ್ಲಿ ಕಾಣಿಸಿಕೊಂಡಿದ್ರು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್. ಕೊಡಗು ಜಿಲ್ಲೆಯಲ್ಲೂ ಪೊಲೀಸರು ಹೈ ಅಲರ್ಟ್. ಕೊಡಗು ಜಿಲ್ಲೆ ಕೇರಳ ರಾಜ್ಯದೊಂದಿಗೆ ಗಡಿ ಭಾಗವನ್ನ ಹೊಂದಿದೆ. ಆಗಾಗ ನಕ್ಸಲರು ಪ್ರತ್ಯಕ್ಷವಾಗಿರುವ ಪ್ರಕರಣಗಳು ನಡೆದಿದೆ. ಇದೀಗ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಹಿನ್ನೆಲೆ ಈತನ ಸಹಚರರು ಬೇರೆ ಬೇರೆ ಜಿಲ್ಲೆಗಳಿಗೆ ಆಗಮಿಸುವ ಸಾಧ್ಯತೆ ಇದೆ. ಆದ್ದರಿಂದ ಕೊಡಗು ಜಿಲ್ಲೆಯಲ್ಲೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ 3 ನಕ್ಸಲ್ ನಿಗ್ರಹ ಪಡೆ ಎಂದಿನಂತೆ ಗಡಿ ಭಾಗದಲ್ಲಿ ಕೂಂಬಿಂಗ್ ನಡೆಸುತ್ತಿವೆ. ಕುಟ್ಟು, ಭಾಗಮಂಡಲ ಮತ್ತು ಅರ್ಜಿ ಗ್ರಾಮದ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಜೊತೆಗೆ ವಿಶೇಷ ಪೊಲೀಸ್ ತಂಡ ರಚನೆ ಮಾಡಲಾಗಿದೆ ಎಂದು ಕೊಡಗು ಎಸ್ಪಿ ಕೆ ರಾಮರಾಜನ್ ಮಾಹಿತಿ ನೀಡಿದ್ದಾರೆ. ಸ್ಪೆಷಲ್ ಫೋರ್ಸ್, ಆಂಟಿ ನಕ್ಸಲ್ ಫೋರ್ಸ್ ಅವರು ನಮ್ಮ ಜಿಲ್ಲೆಯಲ್ಲಿ ಕೂಡ 3 ಕಡೆ ಭಾಗಮಂಡಲನಲ್ಲಿ, ಅರ್ಜಿ ಮತ್ತು ಕುಟ್ಟದಲ್ಲಿ 3 ಕಡೆ ಕ್ಯಾಂಪ್ ಇದೆ. ಅವರು ಕಂಟಿನ್ಯೂಸ್ ಆಪ್ರೇಷನ್ಸ್ ಅವರು ಮಾಡ್ತಾರೆ. ಬಟ್ ಆಪ್ರೇಷನಲ್ ಡೀಟೇಲ್ಸ್ ನಾವು ಯಾವುದು ಶೇರ್ ಮಾಡೋದಕ್ಕಾಗಲ್ಲ. ಬಟ್ ಕೊಂಬಿಂಗ್ ಆಪ್ರೇಷನ್ಸ್, ಇಂಟೆಲಿಜೆನ್ಸ್ ಬೇಸ್ಡ್ ಕೊಂಬಿಂಗ್ ಆಪ್ರೇಷನ್ಸ್ ಅವರು ಕೂಡ ರೆಗ್ಯುಲರ್ ಆಗಿ ಅವರು ಮಾಡ್ತಾ ಇದ್ದಾರೆ.
ಪ್ರತಿ ಬಾರಿ ಚುನಾವಣೆಗೂ ಮೊದಲು ಕೊಡಗು ಕೇರಳ ಗಡಿ ಭಾಗದ ಗ್ರಾಮಗಳಲ್ಲಿ ಪ್ರತ್ಯಕ್ಷರಾಗ್ತಾರೆ. 2013-14ರ ವಿಧಾನಸಭಾ ಹಾಗೂ ಎಂಪಿ ಚುನಾವಣೆಗೂ ಮೊದಲು ಪ್ರತ್ಯಕ್ಷರಾಗಿದ್ದ ಕೆಂಪು ಉಗ್ರರು ಮತ್ತೆ 2018 ಹಾಗೂ 2024ರ ಚುನಾವಣೆಗೂ ಮೊದಲು ಗಡಿ ಭಾಗದಲ್ಲಿ ಪ್ರತ್ಯಕ್ಷರಾಗಿದ್ರು. ಆದ್ರಿಂದ 3 ನಕ್ಸಲ್ ನಿಗ್ರಹ ಪಡೆ ಗಡಿ ಭಾಗದಲ್ಲಿ ಬೀಡುಬಿಟ್ಟಿದೆ. 2013ರಲ್ಲಿ ಎಲೆಕ್ಷನ್ ಸ್ಟೇಟ್ ಲೆಜಿಸ್ಲೇಟಿವ್ ಎಲೆಕ್ಷನ್ ಆಗಿತ್ತು, ಅಸೆಂಬ್ಲಿ ಎಲೆಕ್ಷನ್, MLA ಎಲೆಕ್ಷನ್ ಆಗಿತ್ತು. 14ರಲ್ಲಿ ಮತ್ತು MP ಎಲೆಕ್ಷನ್ ಆಗಿದೆ. ಜಸ್ಟ್ ಬಿಫೋರ್ ಎಲೆಕ್ಷನ್ಸ್ MLA ಆ್ಯಂಡ್ MP ಎಲೆಕ್ಷನ್ 13-14ರಲ್ಲಿ ಬಂದಿದ್ದಾರೆ. ಅದೇ ರೀತಿಯಲ್ಲಿ 18ರಲ್ಲಿ MLA ಎಲೆಕ್ಷನ್ ಆಗಿತ್ತು, ಆವಾಗಲೂ ಬಂದಿದ್ದಾರೆ. 24 ಸೊ ಈ ವರ್ಷ ಜಸ್ಟ್ ಬಿಫೋರ್ MP ಎಲೆಕ್ಷನ್ ಕಾಣಿಸ್ಕೊಂಡಿದ್ದಾರೆ. ಮಲೆನಾಡು ಪ್ರದೇಶವೇ ಕೆಂಪು ಉಗ್ರರ ಟಾರ್ಗೆಟ್ ಆಗಿದ್ದು, ಇದೀಗ ವಿಕ್ರಮ್ ಗೌಡ ಎನ್ಕೌಂಟರ್ ಹಿನ್ನೆಲೆ ಎಲ್ಲೆಡೆ ಹದ್ದಿನ ಕಣ್ಣಿಡಲಾಗಿದೆ. ಯಾವುದೇ ತುರ್ತು ಸಂದರ್ಭವನ್ನ ಎದುರಿಸಲು ಕೊಡಗು ಪೊಲೀಸರು ಸಜ್ಜಾಗಿದ್ದಾರೆ. ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕನ್. ಸಮಸ್ಯೆಗಳ ಆಗರವಾದ ಕೆಳಗೇರಿ ಕೆರೆ. ಕೆರೆ ಸ್ವಚ್ಛತೆಗೆ ಉಪಲೋಕಾಯುಕ್ತ ಗಡುವು. ನೋಡಿದ್ರಲ್ಲ ಅಬ್ಬಾ, ಅದೆಷ್ಟು ಗಲೀಜು. ಊರಲ್ಲಿರೋ ಕಸವನ್ನೆಲ್ಲ ಕೆರೆ ನೀರಿನಲ್ಲಿ ಸುರಿದಂತಿದೆ. ಈ ದೃಶ್ಯ ಕಂಡು ಬಂದಿದ್ದು ಧಾರವಾಡದ ಗೋವಾ ರಸ್ತೆ ಬಳಿ ಇರುವ ಪ್ರಸಿದ್ಧ ಕೆಳಗೇರಿ ಕೆರೆಯಲ್ಲಿ. ಈ ಕೆರೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಆದರೆ ಹಲವು ವರ್ಷಗಳಿಂದ ಸ್ವಚ್ಛತೆ ಕಾಣದೆ ಕೆರೆ ಸಾಂಕ್ರಾಮಿಕ ರೋಗಗಳ ತಾಣವಾಗಿದೆ. ಇಲ್ಲಿನ ನೀರನ್ನು ಬಳಸೋ ಕೃಷಿ ವಿವಿ ಇದರ ಮಾಲೀಕರು ನಾವು ಅಂತಾರೆ. ಆದರೆ ಅಭಿವೃದ್ಧಿ ಮಾಡಿ ಅಂದ್ರೆ ಮಹಾನಗರ ಪಾಲಿಕೆಯತ್ತ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಪಾಲಿಕೆಗೆ ಕೇಳಿದ್ರೆ ಅವರು ನಮಗೆ ಹಸ್ತಾಂತರಿಸಲಿ ಎಂದು ಹೇಳುತ್ತಾರೆ. ಹೀಗಾಗಿ ಇವರಿಬ್ಬರ ಕಿತ್ತಾಟದಿಂದ ರೋಸಿ ಹೋದ ಸಾರ್ವಜನಿಕರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾರೆ. ಹೀಗಾಗಿ ಖುದ್ದು ಉಪಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಅವರು ಕೆರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ತಾತ್ಕಾಲಿಕ ಸ್ವಚ್ಛತೆಗೆ 20 ದಿನಗಳ ಗಡುವು ನೀಡಿದ್ದಾರೆ. ಈ ಕೆರೆಗೆ ಫಸ್ಟ್ ಆಫ್ ಆಲ್ ಏನು ಅಂತಂದರೆ ಒಂದು ಫೆನ್ಸಿಂಗ್ ಇಲ್ಲ. ಸುತ್ತ ಕೆರೆ ಸುತ್ತನೂ ಮೊದಲು ಫೆನ್ಸಿಂಗ್ ಮಾಡಿಕೊಂಡು ಅವ್ರು ನಮ್ಮದು ಅಂತಂದು ಮಾಡ್ಕೋಬೇಕು. ಇಲ್ಲಿ ಡಿಸ್ಪ್ಯೂಟ್ ಏನಾಗಿದೆ ಅಂತಂದರೆ ಯೂನಿವರ್ಸಿಟಿಯವ್ರದ್ದು ಓನರ್ಶಿಪ್ಪು ಅವ್ರದ್ದಿದೆ ಕೆರೆದು, ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಥವಾ ಮುನ್ಸಿಪಾಲ್ಟಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿಲ್ಲ. ಅದಕ್ಕೋಸ್ಕರ ಅವ್ರು ಕ್ಲೀನ್ ಮಾಡಬೇಕು ಅಂತ ಇವರು ಕ್ಲೀನ್ ಮಾಡಬೇಕು ಅಂತ ಅವರು, ಒಟ್ಟಿನಲ್ಲಿ ಇಬ್ಬರೂ ಅದನ್ನು ಮಾಡಿದ್ದಂಗೆ ಕಾಣೋದಿಲ್ಲ. ಈ ಕಾಲುವೆ ಏನಿದೆ ಅದನ್ನು ಕ್ಲೀನ್ ಮಾಡಬೇಕು, ಡೀಸಿಲ್ಟ್ ಮಾಡಬೇಕು, ಆ ಕಡೆ ಈ ಕಡೆ ಜೊಂಡು ಅದೆಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ಪಾತ್ವೇ ಏನಿದೆ ಅದು ಸುತ್ತ ಎಷ್ಟು ಅಗಲ ಬಿಡಿಸೋಕ್ಕಾಗುತ್ತೆ ಅಷ್ಟು ಕ್ಲೀನ್ ಮಾಡಿ ಓಡಾಡೋದಕ್ಕೆ ಸಾರ್ವಜನಿಕರಿಗೆ ತೊಂದರೆ ಇಲ್ದಂಗೆ ಮಾಡಬೇಕು. ಇದು ಅವರು ನನಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. 20 ದಿನದೊಳಗಾಗಿ ನಾವು ಮಾಡಿ ನಿಮಗೆ ಫೋಟೋ ತೆಗೆದು ವಿಡಿಯೋ ಮಾಡಿ ಕಳಿಸ್ಕೊಡ್ತೀವಿ ಅಂತಂದು ಹೇಳಿದ್ದಾರೆ. ಕೆರೆ ತಮ್ಮದು ಎಂದು ಹೇಳಿಕೊಳ್ಳೋ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಇದರ ನಿರ್ವಹಣೆಗೆ ಮಾತ್ರ ತಯಾರಿಲ್ಲ. ಆದರೆ ಕೆರೆಯ ನೀರು ಮಾತ್ರ ಬೇಕು. ಕೆರೆಯೊಳಗಿರುವ ನೀರಿಗೆ ಮಾತ್ರ ನಾವು ಮಾಲೀಕರು. ಕೆರೆಯ ಸುತ್ತ ಇರೋ ದಂಡೆ ಪಾಲಿಕೆಗೆ ಸೇರುತ್ತೆ ಅಂತ ಹೇಳ್ತಿದ್ದಾರೆ. ಅನೇಕ ಹಿರಿಯ ಅಧಿಕಾರಿಗಳು ಬಂದು ಹೋದಾಗಲೂ ಕೆಲವು ದಿನ ಕಾಳಜಿ ತೋರೋ ಅಧಿಕಾರಿಗಳು ಆ ಬಳಿಕ ಈ ಕಡೆ ತಿರುಗಿಯೂ ನೋಡಲ್ವಂತೆ. ಸರ್, ಇವು ಏನು ಗಣ್ಯರ ಭೇಟಿ ಕೊಡೋದಾಗ್ಲಿ, ರಾಜಕಾರಣಿಗಳು, ಜನಪ್ರತಿನಿಧಿಗಳ, ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಏನ್ ಭೇಟಿ ಕೊಡ್ತಾರಲ್ಲ, ಇದು ಕನಿಷ್ಠ ಒಂದು 2 ತಿಂಗಳಿಗೊಮ್ಮೆ ನಡೀತೈತೆ ಸರ್. ಇದೇನು ಹೊಸದಂತ ಏನ್ ಅನ್ಸೋಲ್ದು. ಆಮೇಲೆ ಬಂದಾಗ ಏನ್ ಅಧಿಕಾರಿಗಳು ತಾಕೀತ್ ಮಾಡ್ತಾರಲ್ರಿ, ಅವ್ರ ಮುಂದೆಲ್ಲ ಹೂ ಅಂತಾರ ಅವ್ರು. ಆಮೇಲೆ ನೆಕ್ಸ್ಟ್ 2 ದಿನಕ್ಕೆ ಬಾಳ ಲೇಟ್ ಮಾಡಂಗಿಲ್ರಿ. 2 ದಿನಕ್ಕೆ 2 JCB ಟ್ರಾಕ್ಟರ್ ತಗೊಂಡ್ ಸ್ವಲ್ಪ ತೆಗ್ದಂಗ್ ಮಾಡ್ತಾರ. ಆಮೇಲೆ ಯಾವ ಇರಂಗೇ ಇಲ್ಲ ಸರ್ ಅಲ್ಲಿ. ಇಷ್ಟು ದಿನ ಬೇರೆ ಬೇರೆಯವರ ಎಚ್ಚರಿಕೆ ಸೂಚನೆಗೆ ತಲೆ ಅಲ್ಲಾಡಿಸಿ ಬಳಿಕ ಕೆರೆಯನ್ನೇ ಮರೆತು ಬಿಡುತ್ತಿದ್ದ ಅಧಿಕಾರಿಗಳು ಈಗ ಉಪಲೋಕಾಯುಕ್ತರ ಕಾರಣದಿಂದಾದರೂ ಸೂಕ್ತ ಸುಧಾರಣೆಗೆ ಮುಂದಾಗ್ತಾರಾ ಅಂತ ಕಾದು ನೋಡಬೇಕಿದೆ. DV ಕಮ್ಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ರಾಜ್ಯಾದ್ಯಂತ BPL ಕಾರ್ಡ್ ರದ್ದತಿ ಕೋಲಾಹಲ ಶುರುವಾಗಿದ್ದು, ಗ್ಯಾರಂಟಿಗೆ ಹಣ ಹೊಂದಿಸೋದಕ್ಕೆ ರೇಷನ್ ಕಾರ್ಡ್ಗೆ ಕತ್ತರಿ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಈ ಆರೋಪದ ಮಧ್ಯೆ ಗೃಹ ಸಚಿವರ ಈ ಹೇಳಿಕೆಯಿಂದ ಸರ್ಕಾರ ಉರುಳುತ್ತಾ ಅನ್ನೋ ಚರ್ಚೆ ಕೂಡ ಜೋರಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ. ಯಾಕೆಂದ್ರೆ ಈಗ ಹೇಳಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ